ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಲಿಕೇಶನ್ ಹಾಕೋದು ಹೇಳ್ಕೊಡ್ತೀನಿ. ಇಲ್ಲಿ ನೀವು 10 to 15K ಅರ್ನ್ ಮಾಡ್ಬೋದು. ಯಾರು ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಯಾವ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ರೂ ಸಹ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ಇದನ್ನು ಮಾಡ್ಬೋದು. ಯಾರು ನಿಮ್ಮನ್ನು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಕೇಳೋಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಹೇಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ನ ಪ್ರೆಸ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಜಾಬ್ ಅಪ್ಲಿಕೇಶನ್ಸ್ ರಿಲೀಸ್ ಆಗಿರೋದನ್ನು ನೀವು ನೋಡ್ಬೋದು. ಇದು ಕೆಲವೊಂದು ಮಾತ್ರ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಇನ್ನು ಕೆಲವೊಂದು ಅಲ್ಲೇ ಹೋಗಿ ಕೆಲಸ ಮಾಡೋ ರೀತಿ ಇರುತ್ತೆ. ಸೊ ನೀವು ಅಪ್ಲೈ ಮಾಡೋ ಮುಂಚೆ ಡೀಟೇಲ್ಡಾಗಿ ಅದ್ರ ಬಗ್ಗೆ ನೋಡಿ ಆಮೇಲೆ ಅದನ್ನು ಅಪ್ಲೈ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ದಿವಸ ಈ ಅಪ್ಲಿಕೇಶನ್ಸ್ನ ರಿಲೀಸ್ ಮಾಡಿದ್ದಾರೆ ಅಂದ್ಬಿಟ್ಟು ಕೂಡ ಡೇಟ್ಸ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ನೀವು ಅದನ್ನು ಪ್ರೆಸ್ ಮಾಡಿಬಿಟ್ಟು ಜಾಬ್ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಫಸ್ಟು ಮೀಶೋ ಅಂದರೆ ಏನು ಅಂದ್ಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಜಾಬ್ ರೋಲ್ಸಲ್ಲಿ ಇರುತ್ತೆ ಅಂದ್ಬಿಟ್ಟು ಕೂಡ ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ, ಅದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತಾ ಇಲ್ವಾ, ಪ್ರತಿಯೊಂದು ಕೂಡ ಡೀಟೇಲ್ಡಾಗಿರುತ್ತೆ. ನೀವು ಹಾಕೋ ಮುಂಚೆ ಯಾವ ರೀತಿಯಾದ ಜಾಬ್ ಬೇಕು ಅಂದ್ಬಿಟ್ಟು ನೋಡಿ ಅದಕ್ಕೆ ಅಪ್ಲಿಕೇಶನ್ಸ್ನ ಹಾಕಿ. ಇಲ್ಲಿ ನಿಮಗೆ ರೋಲ್ಸ್ ಏನೇನು, ನೀವು ಯಾವ ರೀತಿ ನಿಮ್ಮ ರೋಲ್ಸ್ ಇರುತ್ತೆ ಅಂದ್ಬಿಟ್ಟು ಕೂಡ ಡೀಟೇಲ್ಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿರಬೇಕು ಫ್ರೆಷರ್ ಆಗಿ ಅಂದರೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನೇನೆಂದರೆ ನೀವು ಡಿಪ್ಲೊಮಾ ಅಥವಾ PUC ಕಂಪ್ಲೀಟ್ ಮಾಡಿರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಬೇಸಿಕ್ ಡಿಜಿಟಲ್ ನಾಲೆಜ್ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇಕಿರುತ್ತೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೆನಿಫಿಟ್ಸ್ ಆಫ್ ಮೀಶೋ ಸೇಲ್ಸ್ ಮ್ಯಾನೇಜರ್. ನಿಮಗೆ ಏನು ಬೆನಿಫಿಟ್ಸ್ ಅಂದರೆ ಹೇಗೆ ನೀವು ಫ್ಲೆಕ್ಸಿಬಲಾಗಿ ಟೈಮ್ನ ಶಿಫ್ಟ್ ಮಾಡ್ಕೊಬೋದು, ಕೆರಿಯರ್ ಗ್ರೋತ್ ಇರುತ್ತೆ, ನೀವು ಇದು ಫ್ರೀಯಾಗಿ ಅಪ್ಲೈ ಮಾಡ್ಬೋದು, ಇನ್ಕ್ರಿಮೆಂಟ್ ಬೋನಸ್ಗಳಿರುತ್ತೆ. ನೆಕ್ಸ್ಟ್ ಸ್ಟೆಪ್ಸ್ ಬಂದುಬಿಟ್ಟು ಕೆಳಗಡೆ ಅಪ್ಲೈ ನೌ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ ನೆಕ್ಸ್ಟ್ ನೀವು ರೆಸ್ಯೂಮೇ ಅದರಲ್ಲಿ ಹಾಕಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಮೇಲೆ ನೀವು ವರ್ಕ್ಗೆ ಸ್ಟಾರ್ಟ್ ಆಗ್ಬೋದು. ಸಬ್ಸ್ಕ್ರೈಬ್ ಫಾರ್ ಮೋರ್ ಆ್ಯಂಡ್ ಕಮೆಂಟ್ ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ಅಂತ.